ಮತ್ ಸುಣ್ಣ ಕಲಸೋ ವಿಧಾನ ಅಂದ್ರೆ ಹ್ಮ್. ಇಂತ ಒಂದು ಕೊಳಗದಲ್ಲಿ ಹ್ಮ್. ಒಂದು 10 kg ಸುಣ್ಣ ಹಾಕಿ ಫಸ್ಟ್. ಹ್ಮ್. ಅಂದ್ರೆ ನೀವು ಬೆಳಿಗ್ಗೆ ಹೊಡಿಬೇಕಂದ್ರೆ ಹ್ಮ್. ಒಂದಿನ ಮುಂಚೆ ರಾತ್ರಿನೇ ನೀರಲ್ಲಿ ನೆನೆ ಹಾಕ್ಬಿಟ್ಟಿದ್ದನ್ನ ಹ್ಮ್. 10 kg ಸುಣ್ಣಕ್ಕೆ ಹ್ಮ್. 1 kg ಬೆಲ್ಲ ಹಾಕ್ಬೇಕು. 10 kg ಸುಣ್ಣಕ್ಕೆ 1 kg ಬೆಲ್ಲ ಹಾಕ್ಬೇಕು. ಹ್ಮ್. ಬೆಲ್ಲ ಹಾಕೋ ಉದ್ದೇಶ ಏನು ಅಂದ್ರೆ ಹ್ಮ್. ಆ ಸುಣ್ಣನ ಹ್ಮ್. ಪೇಂಟ್ ತರ ಅಂಟುತ್ತೆ ಮರಕ್ಕೆ. ಹಾ. ಈ ಇಬ್ನಿ ಬಿದ್ದಾಗ ಹ್ಮ್. ಆ ಇಬ್ನಿ ನೀರ್ಗುಂಟು ಹರಿದೋಗೋದಾಗ್ಲಿ ಹ್ಮ್. ಕೆಳಕ್ ಇಳಿಯೋದಾಗ್ಲಿ ಆಗಲ್ಲ. ಹ್ಮ್. ಮತ್ತೆ ಬಿಸಿಲಿನ ಹೊಡೆತಕ್ಕೆ ಹ್ಮ್. ಪರೆ ಕೂಡ ಸುಲಿಯಲ್ಲ. ಹ್ಮ್. ಹಂಗೆ ಆತರ ಒಂಥರ ಆಯಿಲ್ ಪೇಂಟ್ ತರ ಹತ್ತುತ್ತೆ ಗಿಡಕ್ಕೆ. ಹ್ಮ್. ಮತ್ತೆ ಎರಡನೇದಾಗಿ ಕೆಲವೊಬ್ರು ಹೇಳ್ತಾರೆ ಮೈದಾ ಹಿಟ್ಟು ಹಾಕಿ ಅಂತ. ಹ್ಮ್. ಯಾವ್ದೇ ಕಾರಣಕ್ಕೂ ಮೈದಾ ಹಿಟ್ಟು ಬಳಸ್ಬೇಡ್ರಿ. ಹೌದಾ? ಯಾಕಂದ್ರೆ ನಾನು ಪ್ರಾಯೋಗಿಕವಾಗಿ ಎಲ್ಲ ಅನುಭವಿಸಿದೀನಿ. ಹ್ಮ್. ಮೈದಾ ಹಿಟ್ಟು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಹ್ಮ್. ಈ ಬಿಸಿಲಿನ ತಾಪ ಜಾಸ್ತಿ ಆದಾಗ ಹ್ಮ್. ಪರೆ ತರ ಸುರಿಯುತ್ತೆ ಮೈದಾ ಹಿಟ್ಟು ಹಾಕಿದಾಗ. ಹ್ಮ್. ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚುವುದು ತೋಟದ ನಿರ್ವಹಣೆಯಲ್ಲಿ ಒಂದು ಪ್ರಮುಖ ಹಂತವಾಗಿದೆ. ವಿಶೇಷವಾಗಿ ಬೇಸಿಗೆಯ ಬಿಸಿಲಿನಿಂದ ಎಳೆಯ ಗಿಡಗಳನ್ನು ರಕ್ಷಿಸಲು ಇದು ಸಹಕಾರಿ. ಸುಣ್ಣದ ಅತಿಯಾದ ಕ್ಷಾರೀಯ ಗುಣದಿಂದಾಗಿ ಕೀಟಗಳ ಮೊಟ್ಟೆಗಳು ಮತ್ತು ಶಿಲೀಂಧ್ರಗಳು ಕಾಂಡದ ಮೇಲೆ ಬದುಕಲು ಸಾಧ್ಯವಾಗುವುದಿಲ್ಲ. ಗಿಡಗಳಿಗೆ ಅಗತ್ಯವಾದ ಕ್ಯಾಲ್ಸಿಯಂ ಅಂಶದ ಕೊರತೆಯನ್ನು ನೀಗಿಸಲು ಇದು ಸಹಾಯ ಮಾಡುತ್ತದೆ. ತೀವ್ರ ಶಾಖದಿಂದ ಕಾಂಡದಲ್ಲಿ ಉಂಟಾಗುವ ಬಿರುಕುಗಳನ್ನು ತಡೆಯುವ ಮೂಲಕ ಗಿಡದ ಆರೋಗ್ಯವನ್ನು ಕಾಪಾಡುತ್ತದೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಜನವರಿ ತಿಂಗಳ ಅವಧಿಯಲ್ಲಿ ಅಥವಾ ಬೇಸಿಗೆ ಆರಂಭವಾಗುವ ಮುನ್ನ ಹಚ್ಚುವುದು ಕಡ್ಡಾಯ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಅಣ್ಣ. ನಮಸ್ತೆ. ನಿಮಗೂ ಹಾಗೂ ನಿಮ್ಮ ಶ್ರೀ ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಹಾಗೂ ಚಂದಾದಾರರಿಗೂ ಎಲ್ರಿಗೂ ನಮಸ್ಕಾರ. ಈ ಮುಖಾಂತರ ಇವತ್ತಿನ ವಿಶೇಷ ಏನು ಅಂದ್ರೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋ ವಿಧಾನ. ಯಾವ ಟೈಮಲ್ಲಿ ಹೊಡಿಬೇಕು, ಸುಣ್ಣ ಜೊತೆಗೆ ಏನೇನ್ ಹಾಕ್ಬೇಕು, ಯಾವ ತರ ಸುಣ್ಣ ಆಯ್ಕೆ ಮಾಡ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮೊದಲನೇ ಹೇಳ್ತಾ ಹೋಗ್ತೀನಿ. ನಾವು ಸುಣ್ಣ ಹೊಡೆಯೋ ಆಯ್ಕೆ ಮಾಡುವಾಗ ಕಲ್ ಸುಣ್ಣನೇ ಆಯ್ಕೆ ಮಾಡ್ಕೋಬೇಕು. ಕಲ್ ಸುಣ್ಣ ನೋಡಿ, ಕಲ್ ಸುಣ್ಣನೇ ತರಬೇಕು. ಇದಾದ್ರೆ ಮರಕ್ಕೆ ಕ್ಲೀನ್ ಆಗಿ ಅಂಟುತ್ತೆ. ಕನಿಷ್ಠ 3 ರಿಂದ 4 ತಿಂಗಳು ಬೇಸಿಗೆ ಕಾಲ ಹೋಗೋವರೆಗೂ ಇರುತ್ತೆ ಅಡಿಕೆ ಗಿಡದ ಮೇಲೆ. ಯಾವ ಕಾರಣಕ್ಕೂ ಯಥೇಚ್ಛವಾಗಿ ಪೌಡರ್ ಸುಣ್ಣ ಬಳಸಬೇಡಿ. ಬಳಸಬಾರ್ದು. ನಾವು ಪೌಡರ್ ಸುಣ್ಣ ತಂದಿರೋ ಉದ್ದೇಶ ಏನು ಅಂದ್ರೆ ನಾವು ಒಂದ್ ವೇಳೆ ಇದನ್ನ ಕಲಿಸ್ಕೊಂಡಾಗ ನೀರಿನಂಶ ಜಾಸ್ತಿ ಆದಾಗ ಸ್ವಲ್ಪ ಜಸ್ಟ್ ಮಿಕ್ಸ್ ಹಾಕೊಂಡ್ಲಿಕ್ಕೆ ಅಷ್ಟೇ. ನೀರಿನಂಶ ಜಾಸ್ತಿ ಆದಾಗ ಮಿಕ್ಸ್ ಹಾಕೊಂಡ್ಲಿಕ್ಕೆ. ಮತ್ ಸುಣ್ಣ ಕಲಸೋ ವಿಧಾನ ಅಂದ್ರೆ ಇಂತ ಒಂದು ಕೊಳಗದಲ್ಲಿ ಒಂದು 10 kg ಸುಣ್ಣ ಹಾಕಿ ಫಸ್ಟ್. ಅಂದ್ರೆ ನೀವು ಬೆಳಿಗ್ಗೆ ಹೊಡಿಬೇಕಂದ್ರೆ ಒಂದಿನ ಮುಂಚೆ ರಾತ್ರಿನೇ ನೀರಲ್ಲಿ ನೆನೆ ಹಾಕ್ಬಿಟ್ಟಿದ್ದನ್ನ 10 kg ಸುಣ್ಣಕ್ಕೆ 1 kg ಬೆಲ್ಲ ಹಾಕ್ಬೇಕು. 10 kg ಸುಣ್ಣಕ್ಕೆ 1 kg ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕೋ ಉದ್ದೇಶ ಏನು ಅಂದ್ರೆ ಆ ಸುಣ್ಣನ ಪೇಂಟ್ ತರ ಅಂಟುತ್ತೆ ಮರಕ್ಕೆ. ಈ ಇಬ್ನಿ ಬಿದ್ದಾಗ ಆ ಇಬ್ನಿ ನೀರ್ಗುಂಟು ಹರಿದೋಗೋದಾಗ್ಲಿ ಕೆಳಕ್ ಇಳಿಯೋದಾಗ್ಲಿ ಆಗಲ್ಲ. ಮತ್ತೆ ಬಿಸಿಲಿನ ಹೊಡೆತಕ್ಕೆ ಪರೆ ಕೂಡ ಸುಲಿಯಲ್ಲ. ಹಂಗೆ ಆತರ ಒಂಥರ ಆಯಿಲ್ ಪೇಂಟ್ ತರ ಹತ್ತುತ್ತೆ ಗಿಡಕ್ಕೆ. ಮತ್ತೆ ಎರಡನೇದಾಗಿ ಕೆಲವೊಬ್ರು ಹೇಳ್ತಾರೆ ಮೈದಾ ಹಿಟ್ಟು ಹಾಕಿ ಅಂತ. ಯಾವ್ದೇ ಕಾರಣಕ್ಕೂ ಮೈದಾ ಹಿಟ್ಟು ಬಳಸ್ಬೇಡ್ರಿ. ಹೌದಾ? ಯಾಕಂದ್ರೆ ನಾನು ಪ್ರಾಯೋಗಿಕವಾಗಿ ಎಲ್ಲ ಅನುಭವಿಸಿದೀನಿ. ಮೈದಾ ಹಿಟ್ಟು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಈ ಬಿಸಿಲಿನ ತಾಪ ಜಾಸ್ತಿ ಆದಾಗ ಪರೆ ತರ ಸುರಿಯುತ್ತೆ ಮೈದಾ ಹಿಟ್ಟು ಹಾಕಿದಾಗ. ಹಂಗಾಗ್ಬಿಟ್ಟು ಸುಣ್ಣ ಜೊತೆಗೆ ಕೇವಲ ಬೆಲ್ಲ ಮಾತ್ರ ಹಾಕಿ. ಅಣ್ಣ, ಎಷ್ಟು ಲೀಟರ್ ನೀರ್ ಹಾಕ್ಬೇಕು? ಇದು ನಾವ್ ಹಾಕಿರೋದು 10 kg ಸುಣ್ಣ. ಇದು 10 kg ಕಲ್ ಸುಣ್ಣ. 10 kg ಕಲ್ ಸುಣ್ಣ. 10 kg ಕಲ್ ಸುಣ್ಣಕ್ಕೆ ಅಂದ್ರೆ ಒಂದು ಹತ್ತತ್ರ ಒಂದು 8 ರಿಂದ 10 ಲೀಟರ್ ನೀರ್ ಹಾಕ್ಬೇಕು. 8 ರಿಂದ 10 ಲೀಟರ್ ನೀರ್ ಹಾಕ್ಬೇಕು. ಅದು ಗಟ್ಟಿ ಇರುತ್ತೆ ಸುಣ್ಣ. ನೆನಾಕಿಂದ ಫುಲ್ ಗಟ್ಟಿ ಇರುತ್ತೆ. ಅದನ್ನ ನಾವು ಇನ್ನೊಂದ್ ಚಿಕ್ಕ ಬಕೆಟ್ ಅಲ್ಲಿ, ಬಳಿಯ ಬಕೆಟ್ ಅಲ್ಲಿ, ಈ ತರ ಬಕೆಟ್ ಅಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಸೇರಿಸಿ ಕ್ಲೀನ್ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ತುಂಬಾ ಚೆನ್ನಾಗಿ ಅಂಟುತ್ತೆ. ಈ ಪೌಡರ್ ನ ಏನಕ್ಕೆ ಬಳಸ್ಬೇಕು ಅಂದ್ರೆ ಕೇವಲ ನೀರಿನಂಶ ಜಾಸ್ತಿ ಆದಾಗ ಸ್ವಲ್ಪ ಬೆರಕಿಗೆ ಒಂದ್ ಹಿಡಿಯುವಷ್ಟು ಹಾಕ್ಲಿಕ್ಕೆ ಮಾತ್ರ ಯೂಸ್ ಮಾಡ್ಬೇಕು. ಇದು ಸುಣ್ಣನ ಕಲಸ. ಇದು ಬೆಲ್ಲ ಎಷ್ಟು ಹಾಕಿದ್ರೆ? 10 kg ಸುಣ್ಣಕ್ಕೆ 1 kg ಬೆಲ್ಲ ಹಾಕಿ. 10 kg ಸುಣ್ಣಕ್ಕೆ 1 kg ಬೆಲ್ಲ, 8 ರಿಂದ 10 ಲೀಟರ್ ನೀರು. ನೀರಿನ ಪ್ರಮಾಣ ಆಲ್ಮೋಸ್ಟ್ ರೈತರಿಗೆಲ್ಲ ಗೊತ್ತಿರುತ್ತೆ. ಮತ್ತ ಅದನ್ನ ನಾವು ಗಟ್ಟಿರೋ ಸುಣ್ಣನ ಬೇರೆ ಬಕೆಟ್ ಹಾಕೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟು ನೀರ್ ಹಾಕಿ ಕ್ಲೀನ್ ಆಗಿ ಸುಣ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಸ್ವಲ್ಪ ಗಟ್ಟಿ ಹೊಡಿಬೇಕು. ಜಾಸ್ತಿ ತೆಳು ಮಾಡಬಾರ್ದು.
ತೆಳು ಮಾಡ್ಬೇಕು. ಉದಾಹರಣೆ ನೋಡಿ, ಹ್ಮ್. ಇದು ಕೊಡ್ದಿರೋದು ಹ್ಮ್. ಗಟ್ಟಿ ಮಡಿಕೆ ನೋಡೋದೈತೆ. ಹ್ಮ್. ಇದು ಯಾವ ಕಾರಣಕ್ಕೆ ಎಷ್ಟೇ ಬಿಸಿಲು ಬಂದ್ರು ಕೂಡ ಹ್ಮ್. ಆ ಸೂರ್ಯನ ಕಿರಣನ ಹ್ಮ್. ಆ ಮರದ ಬುಡ ಇರಲ್ಲ. ಹ್ಮ್. ಇಷ್ಟು ಸುಣ್ಣ ಕಲ್ಸ ಮಾಹಿತಿ. ಹ್ಮ್. ಈಗ ಸುಣ್ಣ ಏನು ಕುಡಿಬೇಕು ಅಂತಂದ್ರೆ, ಹ್ಮ್. ಈಗ ಉದಾಹರಣೆಗೆ ಹ್ಮ್. ಇದು ಸನ್ಬರ್ನ್ ಆಗಿರೋದು. ಹ್ಮ್. ನೋಡಿ, ಈ ತರ ದಾರ ದಾರ ಇರುತ್ತೆ ಮರ ಇದು. ಹ್ಮ್. ಈ ತರ ಹಿಂಗೆ ಖಂಡ ಒಳಗಡೆ. ಇದು ಗಟ್ಟಿಯಾದ ಕಾಂಡ ಅಲ್ಲ ಅಡಿಕೆ ಮರ ಇದು. ಹ್ಮ್. ಈ ಚಿಕ್ಕ ಚಿಕ್ಕ ದಾರದಿಂದ ಪೋಣಿಸಲ್ಪಟ್ಟಿರೋದ್ರಿಂದ ಹ್ಮ್. ಇದು ಯಾವಾಗ ಸನ್ಬರ್ನ್ ಆಗಿ ಮೇಗಳ ಬಾಡಿ ಡ್ಯಾಮೇಜ್ ಆಗುತ್ತೆ, ಹ್ಮ್. ಈ ದಾರ ಕೂಡ ಒಣಗ್ತವೆ. ಹ್ಮ್. ಮರಕ್ಕೆ ಬೇರುಗಳ ಮುಖಾಂತರ ಪ್ರೋಟೀನ್ ಅನ್ನು ಸಪ್ಲೈ ಮಾಡವೆ ಇವು. ಹ್ಮ್. ಇವೇ ಹೋದ್ಮೇಲೆ ಮರ ಹ್ಮ್. ಬಾಳಿಕೆ ಬರಲ್ಲ. ಹ್ಮ್. ಮತ್ತೆ ಮುಂದೆ ಹ್ಮ್. ವಯಸ್ಸಾಗ್ತಾ ಆಗ್ತಾ ಮರ ಹ್ಮ್. ಗಾಳಿ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಹ್ಮ್. ಹಾಗಾಗಿ ಸುಣ್ಣನ ಬುಡದಿಂದ ಅಚ್ಚುಕಟ್ಟ ಒಡಿಸ್ಬೇಕು. ಹ್ಮ್. ಈ ಮರಕ್ಕಿನ ಸುಣ್ಣ ಹೊಡೆದಿಲ್ಲ, ಹೊಡಿತಾ ಇದಾರೆ ಲೇಬರ್ಸ್ ಈಗ. ಬಿಟ್ಟು ಹ್ಮ್. ಈ ಕಾಟನ್ ಬಟ್ಟೆ ಮುಖಾಂತರ ಹೊಡಿತಾರೆ. ಹ್ಮ್. ಅದರಿಂದ ಸರಿಯಾಗಿ ಸುಣ್ಣ ಹತ್ತದೇ ಇರಬಹುದು, ಸುಣ್ಣ ಕೂಡ ವೇಸ್ಟ್ ಆಗುತ್ತೆ. ಹ್ಮ್. ಇನ್ನು ಕೆಲವೊಬ್ರು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಪ್ರಕಾರ ಹ್ಮ್. ವೈ ಶೇಪಿನ ಗಳ ತಗೊಂಡ್ಬಿಟ್ಟು ಒಂದು 3ರಿಂದ 4 ಅಡಿ ಹ್ಮ್. ಅದರ ತುದಿಗೆ ಬಟ್ಟೆಯನ್ನು ಕಟ್ಟೋದ್ರ ಮುಖಾಂತರ ಹ್ಮ್. ಹೈಟ್ ಅಲ್ಲಿ ಬೆಳಿತಾರೆ. ಹ್ಮ್. ಅದರಲ್ಲೂ ಕೂಡ 30% ಸುಣ್ಣ ವೇಸ್ಟ್ ಆಗುತ್ತೆ. ಹ್ಮ್. ಬಟ್ ನಾವು ಈ ತರ 3 ಇಂಚ್ ಪೇಂಟಿಂಗ್ ಬ್ರಷ್ ಯೂಸ್ ಮಾಡೋದ್ರಿಂದ ಹ್ಮ್. 99% ಸುಣ್ಣ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ. ಮತ್ತೆ ಮರದ ಸಂಪೂರ್ಣ ಕಾಂಡಕ್ಕೆ ನಾವು ಕವರ್ ಆಗೋ ತರ ಹೊಡಿಬಹುದು. ಎಲ್ಲೂ ಸ್ಪೇಸ್ ಇರಲ್ಲ. ಆ ತರ ಹೊಡಿಬಹುದು. ಅಂದ್ರೆ ಬ್ರಷ್ ಚೆನ್ನಾಗಿ ಅಂತ. ಬ್ರಷ್ ಚೆನ್ನಾಗಿ, ಬ್ರಷ್ ಹೊಡಿಲಿಕ್ಕೂ ಚೆನ್ನಾಗೆ. ಇನ್ನೊಂದು ಸುಣ್ಣ ಅಂತೂ ವೇಸ್ಟ್ ಆಗೋದಿಲ್ಲ ಇದರಲ್ಲಿ. ಮತ್ತೆ ಅರ್ಗು ಮೂಲೆ ಎಲ್ಲಾ ಕಡೆ ಜಾಗನೂ ಕ್ಲೀನಾಗಿ ಕವರ್ ಮಾಡ್ಬೋದು. ಅದೇ ನಾವು ಗಳದಲ್ ಬಳಿ ಇದರಿಂದ ಇಷ್ಟು ಕ್ಲಿಯರ್ ಅಂತ ಒಂದು ಗಿಡ ಸುಣ್ಣ ಕವರ್ ಮಾಡಕ್ ಆಗಲ್ಲ. ಈ ಕಡೆ ಕವರ್ ಆಗಿ ನೋಡಿ, ಸುಣ್ಣ ಹೊಡೆದಿಲ್ಲ, ಈ ಸನ್ಬರ್ನ್ ಆಗ್ತಾ ಇದ್ದಿದ್ದು ಅಲ್ಲಿ ಎಲ್ಲೋ ಕಲರ್ ಆಯ್ತಲ್ಲ, ಈ ಸನ್ಬರ್ನಿಂಗ್ ಸ್ಟಾರ್ಟ್ ಆಗೈತೆ. ಈ ವರ್ಷ ನಾವು ಸುಣ್ಣ ಹೊಡೆದೇ ಇದ್ರೆ ಇದು ಪೂರ್ತಿ ನಾನು ಆಗಲ್ ತೋರಿಸಿದ್ನಲ್ಲ, ಆತರ ಮರವಷ್ಟು ಈ ಕಾಂಡ ಹೋಗ್ಬಿಟ್ಟು ಒಳಗಡೆ ದಾರ ಕಾಣುತ್ತೆ, ಮರ ಏಟ್ ಕಾಣುತ್ತೆ, ಮರ ಆಯ್ಸ್ ಕಡಿಮೆ ಆಗುತ್ತೆ. ಮತ್ತೆ ನಾವು ಅಡಿಕೆ ಗಿಡಕ್ಕೆ ಸುಣ್ಣನ ಎಷ್ಟನೇ ವರ್ಷದಿಂದ ಶುರು ಮಾಡ್ಬೇಕು ಅನ್ನೋ ಕೆಲವೊಬ್ರಿಗೆ ಒಂದು ಪ್ರಶ್ನೆ ಇರುತ್ತೆ. ಎಷ್ಟನೇ ವರ್ಷಕ್ಕೆ ಹೊಡಿದ್ವಿ ಅನ್ನೋ ಮುಖ್ಯ ಅಲ್ಲ, ಅಡಿಕೆ ಗಿಡ ಯಾವಾಗ ಪಟ್ಟೆಗಳನ್ನ ಬಿಡ್ಲಿಕ್ಕೆ ಶುರು ಮಾಡುತ್ತೆ, ಈ ತರ ಪಟ್ಟೆಗಳನ್ನು ಬಿಡಕ್ಕೆ ಶುರು ಮಾಡುತ್ತೆ, ಅವಾಗ ನಾವು ಸುಣ್ಣ ಹೊಡಿದಕ್ಕೆ ಶುರು ಮಾಡ್ಬೇಕು. ಅಲ್ಲಿವರೆಗೂ ಪಟ್ಟೆ ಬಿಡೋದಕ್ಕಿಂತ ಮುಂಚಿತವಾಗಿ ಯಾವುದೇ ಕಾರಣಕ್ಕೆ ಇದು ಸನ್ಬರ್ನ್ ಆಗಲ್ಲ ಗಿಡ. ಅವಾಗ ಶುರು ಮಾಡ್ಬೇಕು. ಮತ್ತೆ ಇಲ್ಲಿ ನೋಡಿ, ಉದಾಹರಣೆ ತೋರಿಸ್ತೀನಿ. ಇದಕ್ಕೆ ಲಾಸ್ಟ್ ಇಯರ್ ಸುಣ್ಣ ಸರಿಯಾಗಿ ಹೊಡೆದಿಲ್ಲ, ಆ ಕಾರಣಕ್ಕೋಸ್ಕರ ಇದು ಸನ್ಬರ್ನ್ ಆಗಿ ಗಿಡ ಡ್ಯಾಮೇಜ್ ಆಗ್ತಾ ಹೋಗ್ತೈತೆ. ನೋಡಿ, ಈ ತರ ಆಗುತ್ತೆ ಗಿಡ. ಇದು ಓಪನ್ ಆಗುತ್ತೆ. ನಾವ್ ಈ ಸರಿನ ಬಿಡ್ತಾ ಹೋದ್ರೆ ಈ ಫುಲ್ ಅಪ್ ಟು ಇಲ್ಲಿವರೆಗೂ ಹೋಗ್ತಿದೆ ಓಪನ್ ಆಗಿ. ಗಿಡ 6 ತಿಂಗಳು ಅಥವಾ ವರ್ಷದಲ್ಲೇ ಬಿದ್ದು ಹೋಗ್ತಿದೆ. ಹಂಗಾಗಿ ಸುಣ್ಣನ ಆದಷ್ಟು ಗಟ್ಟಿ ಮಾಡಿ ಹೊಡಿಬೇಕು ಇದಕ್ಕೆ. ಈ ಗಿಡ ಕೂಡ ಅದೇ ತರ ಆಗಿದೆ ನೋಡಿ. ಇದು ಬೇರೆ ಯಾವ್ದು ಕಾರಣ ಅಲ್ಲ, ಸುಣ್ಣದ ಕಾರಣ. ನೋಡಿ, ಹೋದ್ ಸರಿ ಇಷ್ಟೊಂದು ಗಟ್ಟಿ ಹೊಡೆದಿರಲಿಲ್ಲ ನಾವು, ಹಾಗಾಗಿಬಿಟ್ಟು ಇದು ನೋಡಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ನೋಡಿದ್ರೆ ಮತ್ತು ಇದು ಒಂದು ಮುಂಗಾರು ಮಳೆ ಪ್ರವೇಶ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸುಣ್ಣ ಅಳಿಸಿ ಹೋಗ್ಬಾರ್ದು. ಆ ತರ ಹೊಡಿಬೇಕು. ನೋಡ್ರಿ, ಈ ತರ ಡ್ಯಾಮೇಜ್ ಬರುತ್ತೆ ಗಿಡ. ನಾನು ಮೊದಲು ಹೇಳಿದ ತರ ಇದು ದಾರಗಳ ರೂಪದಲ್ಲಿ ಇದು ಮಾಡಿರೋದ್ರಿಂದ ಮರಕ್ಕೆ ಪೋಷಕಾಂಶಗಳನ್ನು ಸಪ್ಲೈ ಮಾಡೋದೇ ಇದು. ಇದೇ ಡ್ಯಾಮೇಜ್ ಆದ್ಮೇಲೆ ಗಿಡ ತಡೆಯಲ್ಲ. ಸೊ ಹಂಗಾಗ್ಬಿಟ್ಟು ರೈತರು ಸುಣ್ಣನ ಆದಷ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಬಿಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟೈಮಲ್ಲಿ. ಇದು ಕೊಡಿಸ್ಬೇಕು ಇವಾಗ. ಮತ್ತೆ ಯಾವ ಟೈಮ್ ಹೊಡಿಬೇಕಂದ್ರೆ ಬೆಳಗ್ಗೆ ಕನಿಷ್ಠ 8:30 ಮೇಲ್ಪಟ್ಟು. ಏನಕ್ಕೆ ಆ ಟೈಮ್ ಅಂದ್ರೆ ಇಬ್ನಿ ಬಿದ್ದಾಗ ಸರಿಯಾಗಿ ಸುಣ್ಣ ಹತ್ತಲ್ಲ. ಈ ನವೆಂಬರ್ ಡಿಸೆಂಬರ್ ಅಂದ್ರೆ ಆಲ್ಮೋಸ್ಟ್ ಇಬ್ನಿ ಬಿದ್ದಿರುತ್ತೆ. ಇಬ್ನಿ ಬಿದ್ದಾಗ ಹಿಂಗ್ ಬೆಳಿತಾ ಹೋದ್ರೆ ಅದು ಇಬ್ನಿ ನೀರಿಗೆ ಬಿಟ್ಟು ಜರಿ ಕೆಳಕ್ ಹೋಗ್ತಾ ಇರುತ್ತೆ. ಆ ಇಬ್ನಿ ತೇವಾಂಶ ಡ್ರೈ ಆದ್ಮೇಲೆ ಅಷ್ಟೇ ಸುಣ್ಣ ಹಿಡಿಬೇಕು. ಅವಾಗ ಚೆನ್ನಾಗಿ ಸುಣ್ಣ ಹಿಡಿಯುತ್ತೆ. ಇದ್ದಿದ್ರಲ್ಲೂ ಬಿಸಿಲಲ್ಲಿ ಹೊಡೆದ್ರೆ ಇದು ಅದ್ಭುತವಾಗಂತ ಸುಣ್ಣ. ಅದಕ್ಕೆ ನಾವು ಬಿಸಿಲಲ್ಲಿ ಟ್ರೈ ಮಾಡ್ತಿರೋದು. ಇದು 4 ವರ್ಷ ಕಂಪ್ಲೀಟ್ ಗಿಡಕ್ಕೆ. ಇದು 4 ವರ್ಷ ಕಂಪ್ಲೀಟ್. ಇನ್ನು ಅಡಿಕೆ ಸ್ಟಾರ್ಟ್ ಆಗ್ತಾ ಐತೆ. ಇದು ನೋಡಿ, ಸುಣ್ಣ ಇಲ್ಲದೆ ಇರೋ ಕಾರಣಕ್ಕೆ ಇದು ಪಶ್ಚಿಮಾಭಿಮುಖವಾಗೈತೆ. ಇದು ಪಶ್ಚಿಮಕ್ಕೆ ಇರೋದ್ರಿಂದ ಈ ಮಧ್ಯಾಹ್ನದ ಎದ್ದು ಬಿಸಿಲು ಇದಕ್ಕೆ ಬೀಳೋದು. ಹಂಗಾಗ್ಬಿಟ್ಟು ಇಲ್ಲಿ ಸನ್ಬರ್ನ್ ಸ್ಟಾರ್ಟ್ ಆಗೈತೆ. ಈಗ ಸುಣ್ಣ ಹೊಡೆದ್ರೆ ಇದು ಅಪ್ ಟು ಮುಂಗಾರು ಮಳೆ ಬರೋವರೆಗೂ ಸುಣ್ಣ ಹೋಗದೆ ಇದ್ರೆ ಇದು ಇದೇ ಪ್ರಕಾರವಾಗಿರುತ್ತೆ. ಒಂದ್ ವೇಳೆ ಸುಣ್ಣ ಬಿಸಿಲಲ್ಲಿ ಹೋಯ್ತು ಅಂದ್ರೆ ಸನ್ಬರ್ನ್ ಆಗಿದ್ದು ಈ ಮೇಗಳ ಲೇಯರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆದಷ್ಟು ರೈತರು ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಸುಣ್ಣನ ಕನಿಷ್ಠ ಒಂದು 3ರಿಂದ 4 ತಿಂಗಳು ಬಾಳಿಕೆ ಬರೋ ತರ ನಾವು ಹೊಡಿಬೇಕು.
ಎಷ್ಟನೇ ವರ್ಷಕ್ಕೆ ಗಿಡನ ನಾವು ಸುಣ್ಣ ಹೊಡಿಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಪಟ್ಟೆ ಬಿಟ್ಟು ಹೊಡಿಬೇಕು. ಉದಾಹರಣೆ ನೋಡಿ, ಈ ಗಿಡ ಇನ್ನು ಪಟ್ಟೆ ಬಿಟ್ಟಿಲ್ಲ, ಇದು ಸುಣ್ಣಕ್ಕೆ ಅಗತ್ಯ ಇಲ್ಲ. ಈ ಗಿಡ ಕೂಡ ಈ ವರ್ಷ ಸುಣ್ಣದ ಅಗತ್ಯ ಇಲ್ಲ, ಮುಂದಿನ ವರ್ಷ ಪಟ್ಟೆ ಸ್ಟಾರ್ಟ್ ಆಗುತ್ತೆ, ಮುಂದಿನ ವರ್ಷ ಅಷ್ಟೇ ಹೊಡಿಯೋದು. ಮತ್ತೆ ಎಷ್ಟು ವರ್ಷಕ್ಕೆ ಸುಣ್ಣ ಹೊಡೆಯೋದನ್ನ ಎಂಡ್ ಮಾಡಬಹುದು ಅನ್ನೋ ಕೆಲವು ಜನ ಪ್ರಶ್ನೆ ಇರುತ್ತೆ. ಕನಿಷ್ಠ ನನ್ನ ಲೆಕ್ಕದಲ್ಲಿ ಒಂದು 10 ರಿಂದ 12 ವರ್ಷದವರೆಗೂ ಆದ್ರೂ ಸುಣ್ಣ ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಲೈಫ್ ಟೈಮ್ ಮಾಡೋದು ಕೂಡ ಏನು ಉಪಯೋಗ ಇಲ್ಲ ಅಂತಲ್ಲ. ಲೈಫ್ ಟೈಮ್ ಸುಣ್ಣ ಹೊಡೆದ್ರು ಕೂಡ ಗಿಡಕ್ಕೆ ಆ ಕ್ಯಾಲ್ಸಿಯಂ ಅನ್ನು ಸಪ್ಲೈ ಮಾಡುತ್ತೆ ಇದು. ಗಿಡಕ್ಕೆ ಅದಕ್ಕೆ ಭೂಮಿಯಲ್ಲಿ ಆಲ್ಮೋಸ್ಟ್ ಈ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿರೋದ್ರಿಂದ ಸುಣ್ಣ ಹೊಡೆಯೋದ್ರಿಂದ ಈ ಈ ತೊಗಟೆ ಮುಖಾಂತರ ದಾರಗಳ ಮುಖಾಂತರ ಗಿಡಕ್ಕೆ ಎಷ್ಟು ಬೇಕಷ್ಟು ಕ್ಯಾಲ್ಸಿಯಂ ಕೂಡ ಸಪ್ಲೈ ಮಾಡುತ್ತೆ. ಇನ್ನ ಲೇಬರ್ ವಿಚಾರಕ್ಕೆ ಬಂದ್ರೆ ಒಬ್ರು ದಿನಕ್ಕೆ ಎಷ್ಟು ಗಿಡ ಹೊಡಿಬಹುದು, ಎಷ್ಟು ವೆಚ್ಚ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಕೆಲವು ಕಡೆ ಅಂದ್ರೆ ಹಿರಿಯೂರು ಭಾಗದಲ್ಲಿ ಒಂದ್ ಗಿಡಕ್ಕೆ 3 ರೂಪಾಯಿ ಕೊಡ್ತಾರೆ. ಒಂದ್ ಗಿಡಕ್ಕೆ 3 ರೂಪಾಯಿ ಕೊಡ್ತಾರೆ. ನಮ್ ಭಾಗದಲ್ಲೆಲ್ಲ 2 ರೂಪಾಯಿ ಸದ್ಯಕ್ಕೆ ನಾವು ಕೊಡ್ತಾ ಇದೀವಿ. ಒಂದ್ ಗಿಡಕ್ಕೆ 2 ರೂಪಾಯಿ ಕೊಡ್ತಾ ಇದೀವಿ. ಇಬ್ರು ಲೇಬರ್ ಬಂದಿದ್ದಾರೆ ಈಗ. ಇವರಿಬ್ಬರಿಂದ ಸೇರಿ ಒಂದು ದಿನಕ್ಕೆ ಬೆಳಿಗ್ಗೆ 8 ಗಂಟೆ ಬಂದ್ರೆ ಸಾಯಂಕಾಲ 5 ಗಂಟೆವರೆಗೂ 1,000 ರಿಂದ 1,200 ಭಾರಿ ಪ್ರಮುಖವಾದ ವಿಚಾರ ಏನಂದ್ರೆ, ಸುಣ್ಣ ಬೆಳೆಯೋದಕ್ಕೆ ಮುಂಚಿತವಾಗಿ ಕೈಗೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೋಬೇಕು. ಇದ್ರೆ ಈ ತರ ಗ್ಲೌಸ್ ಅನ್ನು ಬಳಸಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಪೋಟ್ ಬೀಳಲ್ಲ, ಕೈ ಸುಟ್ಟಂಗಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸುಣ್ಣ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕೊಬ್ಬರಿ ಎಣ್ಣೆ ಕೈ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಗ್ಲೌಸ್ ಹಾಕಿದ್ರೆ ಕೈಗೆ ಯಾವ್ದೇ ತರ ಡ್ಯಾಮೇಜ್ ಆಗಲ್ಲ. ನನಗೆಲ್ಲ ಆಗಿತ್ತು ನೋಡ್ರಿ, ಪೋಟ್ ಬಿದ್ದು ಈ ತರ ಡ್ಯಾಮೇಜ್ ಆಗ್ತವೆ. ಸೊ ಹಂಗಾಗ್ಬಿಟ್ಟು ನೀವು ಮುಂಚಿತವಾಗಿ ಸುಣ್ಣ ಹೊಡೆಯೋದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚಿತವಾಗಿ ಕೈ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೊಬ್ಬರಿ ಎಣ್ಣೆ ಮೇಲೆ ಗ್ಲೌಸ್ ಹಾಕೊಂಡ್ರೆ ಸುಣ್ಣದಿಂದ ಆಗ್ತಕ್ಕಂಥ ಯಾವುದೇ ಅಡ್ಡ ಪರಿಣಾಮಗಳು ಆಗಲ್ಲ, ಕೈ ಸುರಕ್ಷಿತವಾಗಿರ್ತವೆ. ಒಂದು ದಿನಕ್ಕೆ ಇಬ್ರು ಬಂದ್ರೆ 1,000 ರಿಂದ 1,200 ಗಿಡ ಒಂದು ದಿನಕ್ಕೆ ಬೆಳಿಬಹುದು ಸುಣ್ಣನ. ಅಪ್ ಇಷ್ಟೇ ವರ್ಷ ಅಂತ ಲಿಮಿಟೆಡ್ ಆಗಿ ಏನಿಲ್ಲ, ಅಪ್ ಟು ಅಡಿಕೆ ಗಿಡ ಜೀವಿತಾವಧಿವರೆಗೂ ಕೂಡ ಸುಣ್ಣ ನೋಡೋದೇನು ತಪ್ಪಾಗಲ್ಲ. ಕಾರಣ ಅದಕ್ಕೆ ಕ್ಯಾಲ್ಸಿಯಂ ಕೊರತೆ ನೀಗಿಸುತ್ತೆ ಸುಣ್ಣ. ಗಿಡದ ಕವಚ ಏನಿದೆ ಅದನ್ನ ಕನಿಷ್ಠ ಅದು ಆಯುಷ್ ಇರೋವರೆಗೂ ಕೂಡ ಡ್ಯಾಮೇಜ್ ಆಗೋವರೆಗೂ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸುಣ್ಣ ಹೊಡಿಬೇಕಾದ್ರೆ ನಂದೊಂದೇ ಮಾಹಿತಿ ಏನಂದ್ರೆ, ತೀರಾ ನೀರ್ ಮಾಡ್ಕೊಂಡ್ ಬೆಳಿಬೇಡ್ರಿ, ಗಟ್ಟಿ ಬೆಳೀರಿ ಅಂತ ಈ ಮೂಲಕ ಎಲ್ಲರಿಗೂ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಕರೆಯಲ್ಲಿ ಇದೆ ಅಣ್ಣ ಇದು 2 ಎಕರೆ 1,200 ಗಿಡ ಇದು. ಇದಕ್ಕೆ ಎಷ್ಟು ಸುಣ್ಣ ಬೇಕಾಗುತ್ತೆ ಅಂತ ಹೇಳೋದಾದ್ರೆ, ಈಗ ನಾನು 10 kg ಕಲ್ಸಿದೀನಿ. 10 kg ಕಲ್ಸಿದೀನಿ. ಇನ್ನೊಂದು 5 kg ಬೇಕಾಗುತ್ತೆ. 15 kg ಸುಣ್ಣ ಬೇಕು. ನನ್ನ ಲೆಕ್ಕದಲ್ಲಿ 1,200 ಗಿಡ, 1 ಎಕರೆಗೆ 550 ರಿಂದ 600 ಗಿಡ ಅಂದ್ರೆ 7 ರಿಂದ 8 kg ಬೇಕಾಗುತ್ತೆ ಸುಣ್ಣ. ಎಷ್ಟು? 1 ಎಕರೆಗೆ 7 ರಿಂದ 8 kg ಅಂದ್ರೆ ದಪ್ಪ ಬೆಳಿತೀನಿ ಅಂದ್ರೆ 600 ಗಿಡಕ್ಕೆ. ಇಲ್ಲ ನಾನು ನೀರ್ ಮಾಡ್ತೀನಿ ಅಂದ್ರೆ ಅದೇ 7-8 kg ಅಲ್ಲಿ 2 ಎಕರೆ ಕೂಡ ಹೊಡಿಬಹುದು. ಆದ್ರೆ ಅಚ್ಚುಕಟ್ಟಾಗಿ ದಪ್ಪ ಹೊಡಿಬೇಕು ಅಂದ್ರೆ ಕನಿಷ್ಠ 1 ಎಕರೆಗೆ 7 ರಿಂದ 8 kg ಇದ್ದು ಅದಕ್ಕೆ 1 kg ಬೆಲ್ಲ ಹಾಕಿದ್ರೆ 3 ರಿಂದ 4 ತಿಂಗಳು ಅಪ್ಪಿ ಬೇಸಿಗೆ ಮುಗಿಯೋವರೆಗೂ ಸುಣ್ಣ ಇದು ಯಾವ ಕಾರಣಕ್ಕೂ ಅಲಸೋಗಲ್ಲ, ಹಿಂಗೆ ಇರುತ್ತೆ. ಗಿಡನೂ ಕೂಡ ಸೇಫ್ಟಿ ಆಗಿರುತ್ತೆ. ಇದಕ್ಕೆಲ್ಲ ಒಟ್ಟು ಟೋಟಲ್ ಲೇಬರ್ ಚಾರ್ಜ್ ಈಗ ಸುಣ್ಣ ಲಾಸ್ಟ್ ಇಯರ್ ಅವೆರಡಕ್ಕೆ ಚೆನ್ನಾಗಿ ಹೊಡಿಯಪ್ಪ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಬರಪ್ಪ, ಅವೆರಡಕ್ಕೆ ಚೆನ್ನಾಗಿ ಹೊಡಿ. ಆ ಕಡೆ ಆಮರಿ ಮರ. ಈಗ ಸುಣ್ಣ ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ತುಂಬಾ ಕಾಸ್ಟ್ಲಿ ಆಗೈತೆ. ಹೋದ ವರ್ಷ 20 kg ಬ್ಯಾಗ್ ಅನ್ನ 450 ರೂಪಾಯಿ ಕೊಡೋರು. 20-25 kg ಬ್ಯಾಗ್ 450 ರೂಪಾಯಿ ಕೊಡೋರು. ಈ ವರ್ಷ 15 kg ಬ್ಯಾಗ್ 500 ರೂಪಾಯಿ. 15 kg ಬ್ಯಾಗ್ 500 ರೂಪಾಯಿ ಆಗಿರೋದ್ರಿಂದ ಸ್ವಲ್ಪ ತುಟ್ಟಿ ಆದ್ರೂ ಕೂಡ ಪರವಾಗಿಲ್ಲ. ಯಾಕಂದ್ರೆ ನಾವೇನು ಪ್ರತಿದಿನ ಹೊಡಿಯಲ್ಲ, ವರ್ಷಕ್ಕೆ 1 ಟೈಮ್ ಹೊಡಿಯೋದ್ರಿಂದ 1 ಚೀಲ ಅಲ್ಲ 2 ಚೀಲ ಎಕ್ಸ್ಟ್ರಾ ಆಗ್ಲಿ, ಆದಷ್ಟು ಸ್ವಲ್ಪ ಸುಣ್ಣ ಗಟ್ಟಿ ಮಾಡ್ಕೊಂಡು ನೋಡಿದ್ರೆ ಗಿಡಕ್ಕೆ ಕ್ಯಾಲ್ಸಿಯಂ ಸಪ್ಲೈ ಆಗುತ್ತೆ, ಗಿಡನ ರಕ್ಷಣೆ ಕೂಡ ಮಾಡ್ದಂಗೆ ಆಗುತ್ತೆ. ಮತ್ತೆ ಯಾವ್ದೇ ಕಾರಣಕ್ಕೂ ಬೆಲ್ಲ ಹಾಕಿ ಮೈದಾ ಹಿಟ್ಟು ಮಾತ್ರ ಯಾವ ಕಾರಣಕ್ಕೂ ಬಳಸಕ್ ಹೋಗ್ಬೇಡಿ. ಮೈದಾ ಹಿಟ್ಟು ಬಳಸಿದ್ರೆ ಪರೆ ಸುಲಿಯುತ್ತೆ, ಹಂಗ ಮೈದಾ ಹಿಟ್ಟು ಬಳಸಕ್ ಹೋಗ್ಬೇಡಿ.